ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 1ರಿಂದ 5 ಧ್ಯಾನಿಸೋಣ. ಕ್ರಿಸ್ತ ಜಯಂತಿಯ ಹಬ್ಬದ ಸಮಯದಲ್ಲಿ ವಿಶೇಷವಾಗಿ ಕೆಲವೊಂದು ಘಟನೆಗಳನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಈ ದಿನ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದಂಥ ಈ ವಚನ, ಆ ಕಾಲದಲ್ಲಿ ಚಕ್ರವರ್ತಿ ಐಗುಸ್ತನು ತನ್ನ ಸಾಮ್ರಾಜ್ಯದಲ್ಲೆಲ್ಲ ಜನಗಣತಿಯಾಗಬೇಕೆಂದು ಆಜ್ಞೆ ಹೊರಡಿಸಿದನು. ಪ್ರಭು ಯೇಸುವಿನ ಜನನಕ್ಕೆ ಮೊದಲು ಚಕ್ರವರ್ತಿಯಾದ ಔಗುಸ್ತನು ತನ್ನ ಸಾಮ್ರಾಜ್ಯದಲ್ಲಿ ಜನಗಣತಿ ಸೆನ್ಸಸ್ ಆಗಬೇಕೆಂದು ಆಜ್ಞೆ ಹೊರಡಿಸಿದನು. ಇದುವರೆಗೂ ಮಾಡದಿದ್ದಂಥ ಘಟನೆ ಯೇಸುವಿನ ಜನನದ ಸಮಯಕ್ಕೆ ಸರಿಯಾಗಿ ಆ ಘಟನೆ ಪ್ರಾರಂಭ ಆಗುತ್ತದೆ. ಇದರ ಹಿಂದೆ ದೇವರ ಕಾರ್ಯವಿದೆ. ಈ ವಚನವನ್ನು ಓದುವಾಗ ದೇವರು ನನಗೆ ಪ್ರೇರೇಪಣೆ ಮಾಡಿದ್ದು, ನಮ್ಮ ಪರವಾಗಿ ಕಾರ್ಯಗತ ಮಾಡುವ ದೇವರು, ನನ್ನ ಯೇಸು ನನ್ನ ರಕ್ಷಕ ಆಮೇನ್ ಎಂದು ಟೈಪ್ ಮಾಡುವ, ನಮಗೆ ಗೊತ್ತಿಲ್ಲದೆ ಹಗಲು ರಾತ್ರಿ ನಿದ್ರಿಸದೆ ನಮಗೆ ಮಾಡಬೇಕಾದ ಸಕಲ ಕಾರ್ಯಗಳಿಗಾಗಿ ಎಲ್ಲ ವಿಧವಾದ ಸಿದ್ಧತೆಗಳನ್ನು ಮಾಡುವವರು ದೇವರಾಗಿದ್ದಾರೆ. ನಾವು ತಿಳ್ಕೊತೀವಿ, ನನ್ನ ಲೈಫಲ್ಲಿ ಅಚಾನಕ್ ಇದು ನನಗೆ ಲಭಿಸಿತು, ಇವರು ನನಗೆ ದೊರೆತರು ಎಂದು. ನಮ್ಮ ಲೈಫಲ್ಲಿ ಅಚಾನಕ್ ಅಥವಾ ಕೋಇನ್ಸಿಡೆನ್ಸ್ ಅಲ್ಲವೇ ಅಲ್ಲ. ಎಲ್ಲವೂ ದೇವರು ನಿಗದಿ ಮಾಡಿದ ಸಮಯದಲ್ಲಿ, ದೇವರು ನಿಗದಿ ಮಾಡಿದ ವ್ಯಕ್ತಿಗಳು ತಕ್ಕ ಸಮಯದಲ್ಲಿ ನಮ್ಮನ್ನು ಹುಡುಕಿಕೊಂಡು ಬರುವರು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಆದ ಕಾರಣ ಕ್ರೈಸ್ತರಾದ ನಮಗೆ ನಮ್ಮ ಜೀವಿತದಲ್ಲಿ ಅಚಾನಕ್ಕಾಗಿ ಸಿಕ್ಕಿತು, ಇದು ಲಕ್ಕಾಗಿ ಸಿಕ್ಕಿತು, ಇದು ಕೋಇನ್ಸಿಡೆನ್ಸು, ನೋ. ಎಲ್ಲವೂ ದೇವರು ಮೊದಲೇ ನಿರ್ಧರಿಸಿದಂತೆ ದೇವರ ಸಮಯದಲ್ಲಿ ನಮಗೆ ಲಭಿಸುತ್ತದೆ. ಆದ್ದರಿಂದ ಧೈರ್ಯವಾಗಿರಿ. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಧೈರ್ಯವಾಗಿರಿ. ನನ್ನ ಪರವಾಗಿ ಕಾರ್ಯ ಮಾಡುವ ನನ್ನ ಯೇಸು ನನ್ನ ರಕ್ಷಕ ಆಮೇನ್ ಎಂದು ಟೈಪ್ ಮಾಡುವ. ಇಲ್ಲಿ ಔಗುಸ್ತ ಚಕ್ರವರ್ತಿಯ ಮನಸ್ಸಿನಲ್ಲಿ ದೇವರು ಒಂದು ಪ್ರೇರೇಪಣೆಯನ್ನು ಮಾಡಿದರು. ಕಾರಣ ಏನು ಎಂಬುದು ಮುಂದೆ ನಾವು ನೋಡುವ. ಮೊಟ್ಟ ಮೊದಲನೆಯ ಜನಗಣತಿ ಫಸ್ಟ್ ನಡೆಯುವಂಥದ್ದು ಕುರೇನ್ಯನು ಸಿರಿಯ ನಾಡಿಗೆ ರಾಜ್ಯಪಾಲನಾಗಿದ್ದಾಗ ನಡೆಯಿತು. ಆಗ ಎಲ್ಲರೂ ತಮ್ಮ ತಮ್ಮ ಹೆಸರನ್ನು ದಾಖಲೆ ಮಾಡಿಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಆ ಜನಗಣತಿ ಆಗಬೇಕಾದ ಸಮಯದಲ್ಲಿ ಯಾರ್ಯಾರು ಯಾವ ಯಾವ ಊರಿಗೆ ಸಂಬಂಧಪಟ್ಟವರು ಎಂದು ಲೆಕ್ಕ ತೆಗೆಯುವ ಕಾರಣ ಎಲ್ಲರೂ ಅವರವರ ಸ್ವಂತ ಊರಿಗೆ ಹೊರಟರು. ಇಲ್ಲಿ ವಿಶೇಷತೆ ಏನೆಂದರೆ, ಮಾತೆ ಮರಿಯಮ್ಮನವರಿಗೆ ಗ್ಯಾಬ್ರಿಯಲ್ ದೇವದೂತನು ಸಂದೇಶ ಕೊಟ್ಟದ್ದು, ಮಾತೆ ಮರಿಯಮ್ಮನವರು ವಾಸ ಮಾಡುತ್ತಿದ್ದ ಜಾಗ ನಜರೇತ್ ಎಂಬ ಪಟ್ಟಣ ಅಲ್ವಾ. ನಜರೇತಿನಲ್ಲಿ ಲೂಕ 1 ಗಲಿಲೆಯ ಪ್ರಾಂತ್ಯದ ನಜರೇತ್ ಊರಿನಲ್ಲಿದ್ದ ಕನ್ನಿಕೆ. ಸೊ ಮಾತೆ ಮರಿಯಮ್ಮನವರು ಎಲ್ಲಿದ್ದರು? ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿ ಇದ್ದರು. ಆದರೆ ಅವರಿಗೆ ಮದುವೆ ಆಗಿದ್ದು ನಜರೇತ್ ಎಂಬ ಊರಿನಲ್ಲಿ ಜೋಸೆಫನೊಟ್ಟಿಗೆ. ಆದರೆ ಪ್ರವಾದಿಗಳ ಪ್ರವಚನದಲ್ಲಿ ಮೊದಲೇ ಲಿಖಿತವಾಗಿದ್ದ ಸಂದೇಶ ಏನು, ಪ್ರವಾದನೇನು ಯೇಸುವಿನ ಕುರಿತು? ಮೀಕನ ಗ್ರಂಥ 5ನೇ ಅಧ್ಯಾಯ ವಚನ 2ರಲ್ಲಿ ಜುದೇಯ ನಾಡಿನ ಬೆತ್ಲೆಹೇಮೆ, ಸಾವಿರಾರು ಪಟ್ಟಣಗಳಿದ್ದರೂ ಸಹ ನೀನು ಅಲ್ಪಳಲ್ಲ, ನೀನು ಚಿಕ್ಕವಳಲ್ಲ, ನೀನು ಚಿಕ್ಕ ಪಟ್ಟಣ, ನೀನು ತಿರಸ್ಕರಿಸಲ್ಪಟ್ಟಣ, ಯಾರ ಗಣನೆಗೂ ಬಾರದಿರುವಂಥ ಪಟ್ಟಣ, ಆದರೆ ಲೋಕೋದ್ಧಾರಕ ಜನಿಸುವುದು ನಿನ್ನಿಂದಲೇ ಎಂದು ಮೀಕ 5 ವಚನ 2ರಲ್ಲಿ ಪ್ರಭು ಯೇಸುವಿನ ಜನನ ಬೆತ್ಲೆಹೇಮ್ ನಗರದಲ್ಲಿ ಎಂಬುದಾಗಿ ಪ್ರವಾದನೆ ಬರೆಯಲಾಗಿತ್ತು. ಈಗ ಆ ಪ್ರಾಫಸಿ, ಆ ಪ್ರವಾದನೆ ನೆರವೇರಲೇಬೇಕು. ಮಾತೆ ಮರಿಯಮ್ಮನವರು ಜೋಸೆಫರು ಗರ್ಭಿಣಿಯಾಗಿ ಮಾತೆ ಮರಿಯಮ್ಮನವರು ಎಲ್ಲಿದ್ದಾರೆ? ಏನದು
ಗಲಿಲೇಯ ಗಲಿಲೇಯ ಪ್ರಾಂತ್ಯದ ನಜರೇತ್ ಊರಿನಲ್ಲಿದ್ದಾರೆ. ಮಗು ಎಲ್ಲಿ ಹುಟ್ಟಬೇಕು? ದೇವರ ಪ್ರವಾದನೆಯ ಪ್ರಕಾರ ಜುದೇಯ ನಾಡಿನ ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕು. ಈ ನಜರೇತ್ ಇವರು ಸೌತಲ್ಲಿದ್ದರೆ, ಬೆತ್ಲೆಹೇಮ್ ನಾರ್ತಲ್ಲಿದೆ. ಸುಮಾರು ಕಿಲೋಮೀಟರ್ಗಳು ಪ್ರಯಾಣ ಮಾಡಬೇಕಾದಂಥ ಸ್ಥಳ. ಇವಾಗ ಇವರು ಕಂಫರ್ಟ್ ಝೋನಲ್ಲಿ ಎಲ್ಲಿದ್ದಾರೆ? ಮಾತೆ ಮರಿಯಮ್ಮನವರು, ಜೋಸೆಫರು ಕಂಫರ್ಟ್ ಆಗಿ ನಜರೇತಲ್ಲಿದ್ದಾರೆ. ಪ್ರವಾದನೆ ಪ್ರಕಾರ ಇವರು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಬೆತ್ಲೆಹೇಮ್ಗೆ ಹೋಗ್ಬೇಕಾಗಿತ್ತು. ಆದರೆ ಇವರು ಇಲ್ಲೇ ಕಂಫರ್ಟ್ ಝೋನ್ ಅಂದ್ರೇನು? ಈಗ ಕೆಲವರು, ನಾವು ಕೆಲಸ ಮಾಡುವ ಸ್ಥಳ ನಮಗೆ ಕಂಫರ್ಟ್ ಝೋನ್ ಆಗಿರುತ್ತೆ, ನಾವು ವಾಸ ಮಾಡುವ ಮನೆ ಕಂಫರ್ಟ್ ಝೋನ್ ಆಗಿರುತ್ತೆ. ಆದರೆ ದೇವರ ಚಿತ್ತ ಬೇರೆ ಏನೋ ಆಗಿರುತ್ತೆ. ಈ ಸ್ಥಳವನ್ನು ಬಿಟ್ಟು ನಾವು ಕದಲೋದಿಲ್ಲ. ಆದರೆ ದೇವರು ನಮ್ಮನ್ನು ಬೇರೆ ಅಂತಸ್ತಿಗೆ ಕರೆದುಕೊಂಡು ಹೋಗಬೇಕಾದರೆ ಆ ಕಂಫರ್ಟ್ ಝೋನನ್ನು ಒಡೆದು ನಮ್ಮನ್ನು ಮೇಲೆ ಕೆತ್ತುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈಗ ಜೋಸೆಫನು ತನ್ನ ಪತ್ನಿ ಮರಿಯಳನ್ನು ಕರೆದುಕೊಂಡು ತನ್ನ ಸ್ವಂತ ಊರಾದ ಜುದೇಯ ನಾಡಿನಲ್ಲಿದ್ದ ಬೆತ್ಲೆಹೇಮಿಗೆ ಹೋಗಬೇಕಾಗಿತ್ತು. ಅವರು ಅವರು ಕಂಫರ್ಟ್ ಝೋನಲ್ಲಿ ಇದ್ದ ಕಾರಣ ಅವ್ರ ಪಾಡಿಗೆ ನೆಮ್ಮದಿಯಾಗಿದ್ದರು. ನಜರೇತ್ ಚೆನ್ನಾಗಿದೆ, ಗಲಿಲಿಯಾದಲ್ಲಿ ಚೆನ್ನಾಗಿದ್ದೇವೆ ಅಂತ. ಆದರೆ ನಮ್ಮ ಪರವಾಗಿ ದೇವರು ಕಾರ್ಯ ಮಾಡುತ್ತಾರೆ. ಇವತ್ತು ನಿಮ್ಮ ಮಕ್ಕಳ ಮದುವೆ ವಿಷಯ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬದ ವಿಷಯ, ನೀವು ಚಿಂತಾಕ್ರಾಂತರಾಗಬೇಡಿ. ಚಿಂತೆ ಮಾಡಿ ಮಾಡಿ ಜೀವನದ ಅವಧಿಯನ್ನು ಕೊಂಚ ಕಾಲ ದೀರ್ಘ ಮಾಡಲು ನಿಮ್ಮಿಂದ ಸಾಧ್ಯವೇ? ಇಲ್ಲವಲ್ಲ. ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನಿಗೆ ಬಿಟ್ಟು ಬಿಡಿ. ಆತನಿಗೆ ನಿಮ್ಮ ಮೇಲೆ ಲಕ್ಷ್ಯವಿದೆ. ನಮ್ಮ ಪರವಾಗಿ ದೇವರು ಕಾರ್ಯ ಮಾಡುವವರಾಗಿದ್ದಾರೆ. ಯಾವಾಗ ಔಗುಸ್ತ ಚಕ್ರವರ್ತಿಯ ಮನಸ್ಸಿನಲ್ಲಿ ದೇವರು ಒಂದು ಪ್ರೇರೇಪಣೆ ಮಾಡಿ ಮಲಗಿದ್ದ ಔಗುಸ್ತ ರಾತ್ರೋರಾತ್ರಿ ಎದ್ದ ಮೇಲೆ ಹೇಳ್ತಾನೆ, ಜನಗಣತಿ ಆಗಬೇಕು, ಎಲ್ಲರೂ ಅವರವರ ಸ್ವಂತ ಊರಿಗೆ ಹೊರಡಬೇಕು. ಈಗ ಬೇರೆ ಮಾರ್ಗವಿಲ್ಲದೆ ತುಂಬು ಗರ್ಭಿಣಿಯಾಗಿದ್ದ ಮರಿಯಳು ಪ್ರಯಾಣ ಮಾಡಲು ಅಸಾಧ್ಯವಾಗಿದ್ದರೂ ಸಹ ಅರಸನ ಆಜ್ಞೆಯ ಮೇರೆಗೆ, ಚಕ್ರವರ್ತಿಯ ಆಜ್ಞೆಯ ಮೇರೆಗೆ ಜೋಸೆಫರು ತನ್ನ ಪತ್ನಿಯನ್ನು ತೆಗೆದುಕೊಂಡು ಜುದೇಯದ ಬೆತ್ಲೆಹೇಮಿನೆಡೆಗೆ ಪ್ರಯಾಣ ಮಾಡಲು ಪ್ರಾರಂಭ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ದೇವರು ನಿಗದಿ ಮಾಡಿದ ಸಮಯ, ದೇವರು ನಿಗದಿ ಮಾಡಿದ ವ್ಯಕ್ತಿಗಳು, ದೇವರ ಚಿತ್ತಕ್ಕನುಗುಣವಾಗಿ ಎಲ್ಲವೂ ದೈವ ಸಂಕಲ್ಪದಂತೆ ನೆರವೇರುತ್ತದೆ. ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟರೆ ಸಾಕು, ಸಮರ್ಪಣೆ ಮಾಡಿದರೆ ಸಾಕು. ಮಾತೆ ಮರಿಯಮ್ಮನವರು, ಸಂತ ಜೋಸೆಫರು ಇಬ್ಬರು ದೇವರ ಚಿತ್ತಕ್ಕೆ ತಮ್ಮ ಜೀವಿತವನ್ನು ಸಮರ್ಪಣೆ ಮಾಡಿದ ವ್ಯಕ್ತಿಗಳಾಗಿದ್ದರು. ಮುಂದಿನ ವಚನ ಓದೋಣ. ಜೋಸೆಫನು ದಾವೀದನ ಮನೆತನದವನು ಹಾಗೂ ಗೋತ್ರದವನು ಆದುದರಿಂದ ಅವನು ಗಲಿಲೇಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಹೊರಟು ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ದಾವೀದನ ಊರು ಬೆತ್ಲೆಹೇಮಿಗೆ ಹೋದನು. ಆತನ ಸಂಗಡ ಆತನಿಗೆ ನಿಶ್ಚಿತಾರ್ಥಳಾಗಿದ್ದ ಹಾಗೂ ಪೂರ್ಣ ಗರ್ಭವತಿ, ತುಂಬು ಗರ್ಭಿಣಿ. ಅಂಥ ಸಮಯದಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಎಲ್ಲೂ ಪ್ರಯಾಣ ಮಾಡಬಾರ್ದು ಅಂತ, ದೊಡ್ಡವರು ಹೇಳ್ತಾರೆ ಎಲ್ಲೂ ಪ್ರಯಾಣ ಮಾಡಬಾರ್ದು ಅಂತ. ಆದರೆ ಮಾತೆ ಮರಿಯಮ್ಮನವರಿಗೆ ದೇವರು ಶಕ್ತಿಯನ್ನ, ಬಲವನ್ನ, ಅಭಿಷೇಕವನ್ನ ಕೊಟ್ಟಿದ್ದರು, ಪವಿತ್ರಾತ್ಮರ ಶಕ್ತಿ. ಪೂರ್ಣ ಗರ್ಭವತಿಯಾಗಿದ್ದ ಮರಿಯಳು ಸಹ ಹೋದಳು. ಹೀಗೆ ಅವರು ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಈ ಗಲಿಲೇಯದ ನಜರೇತ್ ಎಂಬ ಊರಿನಿಂದ ಜುದೇಯದ ಬೆತ್ಲೆಹೇಮಿಗೆ ಹೋಗುವಾಗ ಎಷ್ಟೋ ಊರುಗಳನ್ನು ದಾಟಿ ಹೋಗಬೇಕಾಗಿತ್ತು. ಮಾತೆ ಮರಿಯಮ್ಮನವರು ತುಂಬು ಗರ್ಭಿಣಿ. ಯಾವ ಸಮಯದಲ್ಲಿ ಬೇಕಾದರೂ ಹೆರಿಗೆ ಆಗುವ ಚಾನ್ಸಸ್ 100% ಇತ್ತು. ಆದರೆ ದೇವರ ಅನುಮತಿ ಇಲ್ಲದೆ ಈ ಲೋಕದಲ್ಲಿ ಏನೂ ಸಂಭವಿಸುವುದಿಲ್ಲ. ಎಷ್ಟು ಊರುಗಳನ್ನು ದಾಟಿ ದಾಟಿ ಹೋದರೂ ಸಹ ಬೆತ್ಲೆಹೇಮಿಗೆ ಬಂದಾಗ ಪ್ರಸವ ವೇದನೆ ಹೆಚ್ಚಾಗಿ ಆಕೆ ಮಗುವಿಗೆ ಜನ್ಮ ಕೊಟ್ಟಳು. ಸಮಯ, ಸಂದರ್ಭ. ಪ್ರೇಷಿತರ ಕಾರ್ಯಕಲಾಪಗಳು 1ನೇ ಅಧ್ಯಾಯ ವಚನ 5-6ರಲ್ಲಿ ಶಿಷ್ಯರು ಕೇಳ್ತಾರೆ ಯೇಸುವನ್ನ, ಯೇಸುವೆ, ನೀವು ಇದೀಗಲೇ ನಿಮ್ಮ ರಾಜ್ಯವನ್ನು ಪುನಃ ಸ್ಥಾಪಿಸುವಿರೋ ಎಂದು ಕೇಳುವಾಗ ಯೇಸು ಹೇಳ್ತಾರೆ, ಸಮಯ ಸಂದರ್ಭ ನನ್ನ ವಶದಲ್ಲಿ ಇಲ್ಲ, ಅದು ತಂದೆ ದೇವರ ಕೈಯಲ್ಲಿದೆ ಎಂಬುದಾಗಿ. ದೇವರು ಎಲ್ಲವನ್ನು ಅವರ ಸಮಯಕ್ಕೆ ಸರಿಯಾಗಿ ಒಳ್ಳೆಯದಾಗಿ ಮಾರ್ಪಡಿಸುತ್ತಾರೆ. ಈ ವರ್ಷ ನಿಮಗೆ ನೆರವೇರದ ಪ್ರಾರ್ಥನಾ ಕೋರಿಕೆ ಉದ್ದೇಶಗಳಿರಬಹುದು. ಭಯಪಡಬೇಡಿ. ತಕ್ಕ ಸಮಯದಲ್ಲಿ, ದೇವರ ಸಮಯದಲ್ಲಿ ಒಳ್ಳೆಯದಾಗಿ ಅದನ್ನು ಮಾರ್ಪಡಿಸುತ್ತಾರೆ.
ಉತ್ತಮವಾದದನ್ನ ದೇವರು ನಮಗೆ ಕೊಡುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹೀಗೆ ಅವರು ಬೆತ್ಲೆಹೇಮಿನಲ್ಲಿದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲು ಮಗನಿಗೆ ಜನ್ಮವಿತ್ತು. ಇದ್ದ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದರು, ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಜ್ಞಾನೋಕ್ತಿಗಳ ಗ್ರಂಥ 21ನೇ ಅಧ್ಯಾಯ ವಚನ 1. ರಾಜನ ಹೃದಯ ಸರ್ವೇಶ್ವರನ ಕೈಯಲ್ಲಿ, ತಿರುಗಿಸಬಲ್ಲ ಆತ ಅದನ್ನು ನೀರಿನ ಕಾಲುವೆಯ ಪರಿ. ಅದ್ಭುತಕರವಾದ ವಚನ. ಅರಸರುಗಳ ಹೃದಯ ಅಥವಾ ಒಬ್ಬ ಮನುಷ್ಯನ ಹೃದಯ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಮನುಷ್ಯನ ಆಲೋಚನೆಗಳನ್ನು ಆತನಿಗಿಂತ ಮಿಗಿಲಾಗಿ ದೇವರು ಚೆನ್ನಾಗಿ ಬಲ್ಲರು. ದೇವರ ಚಿತ್ತಕ್ಕನುಗುಣವಾಗಿ ಮನುಷ್ಯನ ದಾರಿಯನ್ನು ದೇವರು ತಿರುಗಿಸ್ತಾರಂತೆ. ಹೇಗೆ ಒಂದು ತೋಟಕ್ಕೆ ನದಿಯಿಂದ ನೀರು ಹರಿದು ಬರಬೇಕಾದರೆ ರೈತ ಏನ್ ಮಾಡ್ತಾನೆ? ರಭಸವಾಗಿ ಹರಿದು ಹೋಗುತ್ತಿರುವ ನದಿಯ ನೀರನ್ನ ಒಂದು ಕಾಲುವೆ ಮಾಡಿ ತನ್ನ ತೋಟಕ್ಕೆ ಬರುವಂತೆ ಮಾಡಿಕೊಳ್ಳುತ್ತಾನೋ, ಆಗ ಹೀಗೆ ಹೋಗುತ್ತಿದ್ದ ನದಿಯ ನೀರು ಆ ಕಾಲುವೆ ಮೂಲಕ ತೋಟಕ್ಕೆ ಹೋಗಲು ಪ್ರಾರಂಭ ಮಾಡುತ್ತದೆ. ಅದೇ ರೀತಿ ದೇವರು ರಾಜನ ಹೃದಯವನ್ನು ಸಹ ಮಾರ್ಪಡಿಸಲು ಸಿದ್ಧರಾಗಿದ್ದಾರೆ. ಆ ಮಗು ದೇವರು ತನ್ನ ಪ್ರವಾದನೆಯನ್ನು ನೆರವೇರಿಸುವುದಕ್ಕಾಗಿ ಅರಸರುಗಳ ಆಲೋಚನೆಗಳನ್ನು ಸಹ ವಶಪಡಿಸಿಕೊಂಡು ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ. ಎಲ್ ಶಡಾಯ್, ಸರ್ವಶಕ್ತನಾದ ದೇವರು. ಭಯಪಡಬೇಡಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಧಿಕಾರಿಗಳಿಗೆ, ಕುಟುಂಬದಲ್ಲಿ ಸಮಸ್ಯೆಗಳನ್ನು ನೋಡಿ ಭಯಪಡಬೇಡಿ. ಇಮ್ಯಾನ್ಯುವೇಲ್, ಸರ್ವೇಶ್ವರ, ಸರ್ವಶಕ್ತನಾದ ಸೈನ್ಯಗಳ ದೇವರು, ಪರಾಕ್ರಮಶಾಲಿ, ಆಲೋಚನಾ ಕರ್ತ, ಅನಂತ ಪಿತ, ಶಾಂತಿ ನೃಪ, ಸಮಾಧಾನ ಪ್ರಭು ನಮ್ಮೊಡನೆ ವಾಸಿಸುತ್ತಿದ್ದಾರೆ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಯೇಸುವೇ, ಹಗಲಿರುಳು ನಿದ್ರಿಸದೆ ತೂಕಡಿಸದೆ ನಮ್ಮ ಕುರಿತು ಚಿಂತಿಸುವ ನನ್ನ ಯೇಸು, ನನ್ನ ರಕ್ಷಕ, ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರು ನೀವಾಗಿದ್ದೀರಿ. ಈ ವರ್ಷದಲ್ಲಿ ಯಾರೆಲ್ಲ ಏನೆಲ್ಲ ಬೇಡಿಕೆ ಕೋರಿಕೆಗಳನ್ನು ಪ್ರಾರ್ಥನೆ ಮಾಡಿ ಯಾವುದೆಲ್ಲ ಇನ್ನೂ ನೆರವೇರದೆ ಅವರು ದಾಹದಿಂದ ಕಾದಿದ್ದಾರೋ, ಯೇಸುವಿನ ನಾಮದಲ್ಲಿ ಆ ಪ್ರಾರ್ಥನಾ ಕೋರಿಕೆ ಉದ್ದೇಶಗಳು ನೆರವೇರಿಸಲ್ಪಡುವಂತಾಗಲಿ. ಯೋಹನ 14:14, ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿಕೊಂಡರು ತಂದೆ ದೇವರು ನಿಮಗೆ ಅದನ್ನು ಅನುಗ್ರಹಿಸುತ್ತಾರೆ ಎಂಬ ವಾಕ್ಯದಂತೆ ಅವರ ಪ್ರಾರ್ಥನಾ ಕೋರಿಕೆಗಳು ನೆರವೇರಲಿ. ಅರಸನ ಹೃದಯವನ್ನ ದೇವರು ತನ್ನ ಚಿತ್ತಕ್ಕನುಗುಣವಾಗಿ ಬದಲಾವಣೆ ಮಾಡಲು ಶಕ್ತರಾಗಿದ್ದಾರೆ. ಹೀಗಿರುವಲ್ಲಿ ನರಮಾನವನು ನಮಗೇನು ತಾನೇ ಮಾಡಲು ಸಾಧ್ಯ? ಸರ್ವೇಶ್ವರ ನನ್ನ ಸಹಾಯಕ, ನಾನು ಯಾರಿಗೂ ಭಯಪಡುವುದಿಲ್ಲ ಎಂದು ಧೈರ್ಯದಿಂದ ಹೇಳಲು ಸಾಧ್ಯ. ಎಬಿನೇಜರ್, ಇದುವರೆಗೂ ನಮಗೆ ಸಹಾಯಕರಾಗಿದ್ದು ನಮ್ಮನ್ನು ಮುನ್ನಡೆಸಿದ ದೇವರು ಇನ್ನು ಮುಂದಕ್ಕೂ ನಮ್ಮೊಡನಿದ್ದು ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿ ಜಯಪ್ರದ ಮಾಡಿ ಜಯದ ಮೇಲೆ ಜಯದ ಜೀವಿತವನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಭಯಪಡಬೇಡಿ. ನಮ್ಮ ಪರವಾಗಿ ಕಾರ್ಯ ಮಾಡುವ ದೇವರು ನನ್ನ ಯೇಸು, ನನ್ನ ರಕ್ಷಕ. ಆಮೇನ್ ಎಂದು ಟೈಪ್ ಮಾಡೋಣ. ಈ ಲಿಂಕನ್ನು ಪರರಿಗೆ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಥ್ಯಾಂಕ್ ಯು.